ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಕರ್ನಾಟಕದಲ್ಲಿ ಎಲ್ಲರೂ ಇಷ್ಟಪಡುವಂಥ ವಾಂಗಿಬಾತ್ ರೆಸಿಪಿಯನ್ನು ತುಂಬಾ ಸುಲಭವಾದ ವಿಧಾನದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನಾರ್ಮಲ್ ಆಗಿ ಬಿಳಿಯನ್ನು ಮಾಡಿಕೊಂಡು ವಾಂಗಿಬಾತ್ ಗೊಜ್ಜನ್ನ ಮಾಡಿಕೊಂಡು ಮಿಕ್ಸ್ ಮಾಡೋದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ನಾನಿವತ್ತು ಕುಕ್ಕರ್ನಲ್ಲಿ ದಮ್ ಕಟ್ಟಿ ಮಾಡುವಂಥ ಈ ವಾಂಗಿಬಾತ್ನ ತುಂಬ ಕಡಿಮೆ ಸಮಯದಲ್ಲಿ ಮತ್ತು ಸೂಪರ್ ರುಚಿಯಾಗಿ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಳ್ಳೋಣ. ಅದು ಕೂಡ ಸ್ಪೆಷಲಾಗಿ ಸಿಗೋವಂಥ ಮೈಸೂರು ಬದನೆಕಾಯಲ್ಲಿ. ನೋಡಿ, ಈ ಥರ ಪರ್ಪಲ್ ಕಲರ್ ಬದನೆಕಾಯಿ, ಮೈಸೂರು ಬದನೆಕಾಯಿ ಸಿಗುತ್ತೆ. ಇದನ್ನಾದರೂ ತೊಗೊಳ್ಳಿ ಅಥವಾ ನೀವು ಹಸಿರು ಬಣ್ಣದ ಬದನೆಕಾಯಿನಾದರೂ ತೊಗೊಳ್ಳಿ. ಎರಡರಲ್ಲಿ ಯಾವುದನ್ನಾದರೂ ತೊಗೊಂಡು ನೀವು ವಾಂಗಿಬಾತನ್ನು ಮಾಡ್ಕೊಳ್ಬೋದು. ನಾನು ಒಂದು ಅರ್ಧ kg ಅಷ್ಟು ತೊಗೊಂಡಿದ್ದೀನಿ. ಇದನ್ನು ನಾನು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು ಕೂಡ ಕಟ್ ಮಾಡಿ ತೆಗೆದಿಟ್ಕೊತೀನಿ. ಈಗ ಕುಕ್ಕರ್ಗೆ ನಾನು 3 ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಡೈರೆಕ್ಟಾಗಿ ಕುಕ್ಕರಲ್ಲೇ ಒಗ್ಗರಣೆ ಹಾಕೊಂಡ್ಬಿಡೋದು. ಎಣ್ಣೆ ಕಾದ ನಂತರ ಇದರಲ್ಲಿ ಒಂದು ಅರ್ಧ ಚಮಚ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಟಪಟ ಅಂದಮೇಲೆ ಇದರಲ್ಲಿ ಕಡಲೆಬೇಳೆ ಹಾಕ್ಕೊಳ್ಳೋಣ. ಅರ್ಧ ಚಮಚದಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಹಾಗೆ ಒಂದು 3-4 ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಒಳ್ಳೆ ಫ್ಲೇವರ್ ಸಿಗುತ್ತೆ. ಅರ್ಧ ಮುರಿದ್ಬಿಟ್ಟು ಬೇಕಾದರೂ ಹಾಕ್ಕೊಳ್ಬೋದು. ಸ್ವಲ್ಪ ಫ್ರೆಶ್ ಆಗಿರೋವಂಥ ಒಂದು 2-3 ಕಡ್ಡಿ ಕರಿಬೇವಿನ ಎಲೆಗಳನ್ನ ಕೂಡ ಹಾಕ್ಕೊಳ್ಳೋಣ. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 20 ಸೆಕೆಂಡ್ ಅಷ್ಟು ಫ್ರೈ ಮಾಡ್ಕೊಂಡ ನಂತರ ಇದರಲ್ಲಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕತ್ತರಿಸಿ ಹಾಕ್ಕೊಳ್ಳಿ. ಈರುಳ್ಳಿಯನ್ನು ಕೂಡ ಸ್ವಲ್ಪ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಫ್ರೈ ಆದ ನಂತರ ನಾನು ಇದರಲ್ಲೀಗ ಟೊಮ್ಯಾಟೋವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು ಟೊಮ್ಯಾಟೊ ಸಾಕಾಗುತ್ತೆ, ಜಾಸ್ತಿ ಬೇಡ. ಒಂದು ಟೊಮ್ಯಾಟೋವನ್ನು ಕೂಡ ನಾನು ಸಣ್ಣದಾಗಿ ಕತ್ತರಿಸಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದು ಕೂಡ ಸ್ವಲ್ಪ ಮಟ್ಟಿಗೆ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು ಇದರಲ್ಲಿ ಬದನೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಬದನೆಕಾಯಿನ ನೀವು ಯಾವ ಶೇಪಲ್ಲಿ ಅಥವಾ ಯಾವ ಸೈಜಿಗೆ ಬೇಕಾದರೂ ನೀವು ಕಟ್ ಮಾಡ್ಕೊಳ್ಬೋದು. ಬದನೆಕಾಯಿ ಹಾಕಿದ ತಕ್ಷಣ ಇದರಲ್ಲಿ ಬಟಾಣಿ ಕೂಡ ಹಾಕ್ತಿದ್ದೀನಿ. ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಬಟಾಣಿ ಕೂಡ ಬೇಯುತ್ತೆ. ಬಟಾಣಿ ಹಾಕೋದ್ರಿಂದ ಮದುವೆ ಮನೆ ಶೈಲಿಯ ವಾಂಗಿಬಾತ್ ಥರ ಆಗಿಬಿಡುತ್ತೆ. ಈಗ ಇದೆರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಚಿಟಿಕೆ ಎಷ್ಟು ಹಿಂಗೆ ಹಾಕ್ಕೊಳ್ಳಿ. ಒಂದು ಕಾಲು ಚಮಚ ಅರಿಶಿನ, ರುಚಿಗೆ ತಕ್ಕ ಹಾಗೆ 1.5 ಚಮಚದಷ್ಟು ಉಪ್ಪು, 1 ಚಮಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ವಾಂಗಿಬಾತ್ ಪುಡಿ ಇರುತ್ತಲ್ಲ, ಅದನ್ನು 4 ಚಮಚ ಹಾಕ್ಕೊಳ್ಳೋಣ. ನಾನು ಮನೇಲಿ ಮಾಡಿದ್ದು ಹಾಕ್ಕೊಳ್ತಿದ್ದೀನಿ. ನೀವು ಮನೇಲಿ ಮಾಡಿದ್ದಾದರೂ ಹಾಕ್ಕೊಳ್ಳಿ ಅಥವಾ ಅಂಗಡಿಯಿಂದ ತಂದಿರೋ ಪ್ಯಾಕೆಟ್ ಆದರೂ ಹಾಕ್ಕೊಳ್ಬೋದು. ಎವರೆಸ್ಟ್ ಅಥವಾ MTR ಯಾವುದಾದ್ರೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. 4 ಚಮಚ ವಾಂಗಿಬಾತ್ ಪುಡಿಯನ್ನು ಹಾಕೊಳ್ಳೋಣ. ನಾನು 1.5 ಲೋಟ ಅಕ್ಕಿಯಷ್ಟು ವಾಂಗಿಬಾತ್ ಮಾಡ್ತಿರೋದಕ್ಕೆ 4 ಚಮಚ ವಾಂಗಿಬಾತ್ ಪುಡಿ ಹಾಕಿದ್ದೀನಿ. ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗಬೇಕು ಮಸಾಲೆ ಪುಡಿಗಳನ್ನೆಲ್ಲ. ಹಾಗಾಗಿ ಈಗ 1-2 ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಇದರಲ್ಲಿ ನಾನು ಒಣ ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 1/4 ಕಪ್ನಷ್ಟು ಸಣ್ಣಗೆ ತುರಿದಿಟ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಾಗುತ್ತೆ. ದಪ್ಪ ತುರಿಕೋಬೇಡಿ, ಸಣ್ಣಗೆ ತುರಿದಿರಿ. ಒಂದು 1/4 ಕಪ್ನಷ್ಟು ಹಾಕ್ಕೊಳ್ಳೋಣ. ಹಾಗೆಯೇ ಒಂದು 3-4 ಚಮಚದಷ್ಟು ಗಟ್ಟಿಯಾಗಿರೋಂಥ ಹುಣಸೆ ಹಣ್ಣಿನ ರಸವನ್ನು ಕೂಡ ಹಾಕ್ಕೊಳ್ಳೋಣ. 1 ಚಮಚ ಬೆಲ್ಲ ಹಾಕ್ಕೊಳ್ಳಿ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಣ ಕೊಬ್ಬರಿ ತುರಿ, ಬೆಲ್ಲ, ಹುಣಸೆ ಹಣ್ಣಿನ ರಸ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕುಕ್ಕರ್ನಲ್ಲಿ ವಾಂಗಿಬಾತ್ ಮಾಡ್ಕೊಳ್ಳೋದಕ್ಕೆ ಆಲ್ಮೋಸ್ಟ್ ಗೊಜ್ಜು ತಯಾರಾಗಿದೆ. ಈಗ ಇದರಲ್ಲಿ ನಾವು ಅಕ್ಕಿ ಸೇರಿಸ್ಕೊಳ್ಬೇಕು. ನಾನು 1.5 ಲೋಟದಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಅಕ್ಕಿ ತೊಗೊಳ್ಳಿ, ಮನೇಲಿ ಬಳಸೋದು. ನೋಡಿ, ನಾನು ಪಾವಿನ ಅಳತೆಯಿಂದ 1.5 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಅಕ್ಕಿಯನ್ನು ಹಾಕ್ಕೊಳ್ಳೋಣ. 1.5 ಲೋಟ ಅಕ್ಕಿಗೆ 3 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. 1 ಲೋಟ ಅಕ್ಕಿ ತೊಗೊಂಡ್ರೆ 2 ಲೋಟ ನೀರು ಹಾಕ್ಕೊಳ್ಳಿ, ಅಷ್ಟೇ ಅಳತೆ. ಡಬಲ್ ಹಾಕ್ಕೊಂಡ್ರೆ ಆಯಿತು. ಈಗ ಅಕ್ಕಿಯನ್ನು ಹಾಕಿ ಗೊಜ್ಜೊಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. 3 ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ಳೋಣ. ಅದೇ ಕಪ್ಪಿನ ಅಳತೆಯಲ್ಲಿ ನಾನು 3 ಗ್ಲಾಸ್ ನೀರು ಹಾಕಿದ್ದೀನಿ. ಈಗ ಇದು ಕುದಿ ಬರೋವರೆಗೂ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಒಂದ್ಸಲ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಹಾಗೆ ಬಿಟ್ಬಿಡಿ. ಕುದಿಯೋದಕ್ಕೆ ಸ್ಟಾರ್ಟ್ ಆದ ನಂತರ ಸ್ವಲ್ಪ ಬೇಕಂದರೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕತ್ತರಿಸಿ ಹಾಕ್ಕೊಳ್ಳಿ. ಇದು ಆಪ್ಷನಲ್, ಇದ್ದರೆ ಹಾಕ್ಕೊಳ್ಳಿ. ಹಾಗೆಯೇ 1 ಚಮಚ ತುಪ್ಪ ಕೂಡ ಹಾಕ್ಕೊಳ್ಳಿ, ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ. ಈಗ ನಾವು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಕುಕ್ಕರ್ದು ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಬಿಸಿ ಆಗಿರೋವಂಥ ದಮ್ ಕಟ್ಟಿ ಮಾಡೋವಂಥ ಕುಕ್ಕರ್ನಲ್ಲಿ ಮಾಡಿರೋ ವಾಂಗಿಬಾತ್ ತಯಾರಾಗುತ್ತೆ. ಅದು ಕೂಡ ಮದುವೆ ಮನೆ ಶೈಲಿಯಲ್ಲಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಬಟಾಣಿ ಬದನೆಕಾಯಿ ಎಲ್ಲ ಮೇಲೆ ಬಂದ್ಬಿಟ್ಟಿದೆ. ಮಸಾಲೆ ಅಂತೂ ತುಂಬ ಚೆನ್ನಾಗಿ ರೈಸಿಗೆ ಹತ್ಕೊಂಡಿದೆ. ನೀವು ಗೊಜ್ಜು ಮಾಡಿ ಕಲಸೋ ವಾಂಗಿಬಾತ್ಗಿಂತ ಈ ಥರ ಮಾಡ್ಕೊಳ್ಳೋ ವಾಂಗಿಬಾತ್ ತುಂಬಾ ಸುಲಭವಾಗಿರುತ್ತೆ. ಎಲ್ಲ ಕಡೆ ಗೊಜ್ಜು ಕ್ಲೀನಾಗಿ ಕೂಡ ಹತ್ಕೊಂಡಿರುತ್ತೆ. ಹಾಗೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಉಪ್ಪು, ಖಾರ, ಹುಳಿ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ. ನೀವು ಒಂದ್ಸಲ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಬಟಾಣಿ ಬದನೆಕಾಯಿ ಎಲ್ಲ ಇರೋದ್ರಿಂದ 100% ಮದುವೆ ಮನೆ ಟೇಸ್ಟೇ ನಿಮಗೆ ಬರುತ್ತೆ ಮನೆಯಲ್ಲೂ ಕೂಡ.
ನಾನು ಕೂಡ ಈ ವಾಂಗಿಬಾತನ್ನ ಮಾಡಿದ್ದೆ, ನಮ್ಮ ಮನೇಲೂ ಕೂಡ ಎಲ್ಲರಿಗೂ ಇಷ್ಟ ಆಯಿತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಸುಲಭವಾಗಿ ಮಾಡೋವಂಥ ಈ ವಾಂಗಿಬಾತ್ ಪುಡಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋದಕ್ಕೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಅದ್ರ ವಿಡಿಯೋನ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ನಿಮಗೆಲ್ಲರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು.